Welcome to income tax class. In this video I work out first problem on capital gain. So ಈ ವಿಡಿಯೋಲಿ ನಾನು ಕ್ಯಾಪಿಟಲ್ ಗೇನ್ ಅಲ್ಲಿ ಫಸ್ಟ್ ಪ್ರಾಬ್ಲಮ್ ಅನ್ನು ವರ್ಕೌಟ್ ಮಾಡ್ತಾ ಇದ್ದೀನಿ. ಓಕೆ, ಫಸ್ಟ್ ಪ್ರಾಬ್ಲಮ್ ನೋಡಿ. This is the problem. Problem number 1. Answer whether the asset is a short term or a long term in the case given below. ಕೊಟ್ಟಿರುವಂಥ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಜಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ವೆದರ್ ಇಟ್ ಈಸ್ ಎ ಶಾರ್ಟ್ ಟರ್ಮ್ ಆರ್ ಇಟ್ ಈಸ್ ಎ ಲಾಂಗ್ ಟರ್ಮ್. ಇದು ಕೊಟ್ಟಿರುವಂಥ ಟ್ರಾನ್ಸಾಕ್ಷನ್ಸಲ್ಲಿ ಇದು ಶಾರ್ಟ್ ಟರ್ಮ ಅಥವಾ ಲಾಂಗ್ ಟರ್ಮ ಅನ್ನೋದನ್ನ ಮಾತ್ರ ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ನಾವಿಲ್ಲಿ ಪ್ರಾಬ್ಲಮ್ ನೋಡಿದಾಗ ಫಸ್ಟು ಚೆಕ್ ಮಾಡ್ಕೋಬೇಕಾಗಿರೋದು ಪೀರಿಯಡ್ ಆಫ್ ಹೋಲ್ಡಿಂಗ್. ಪೀರಿಯಡ್ ಆಫ್ ಹೋಲ್ಡಿಂಗ್ ಅಂತ ಹೇಳಿದ್ರೆ ಯಾವ ಡೇಟಲ್ಲಿ ಪರ್ಚೇಸ್ ಮಾಡ್ತಾನೆ ಮತ್ತು ಯಾವ ಡೇಟಲ್ಲಿ ಟ್ರಾನ್ಸ್ಫರ್ ಮಾಡ್ತಾನೆ. ಟ್ರಾನ್ಸ್ಫರ್ ಅಂದರೆ ಸೇಲ್ ಮಾಡ್ತಾನೆ ಅಂತ ಅಸಂಪ್ಷನ್ ಮಾಡ್ಕೊಳ್ಳೋಣ. ಯಾವ ಡೇಟಲ್ಲಿ ಪರ್ಚೇಸ್ ಮಾಡಿದಾನೆ ಮತ್ತು ಯಾವ ಡೇಟಲ್ಲಿ ಸೇಲ್ ಮಾಡಿದಾನೆ. ಸೊ ನಾನು ಆಲ್ರೆಡಿ ಹೇಳಿದಾಗೆ ನಿಮಗೆ 36 ತಿಂಗಳಿಗಿಂತ ಕಡಿಮೆ ಇದ್ದರೆ ಶಾರ್ಟ್ ಟರ್ಮ್ ಆಗುತ್ತೆ, 36 ತಿಂಗಳಿಗಿಂತ ಜಾಸ್ತಿ ಇದ್ದರೆ ಲಾಂಗ್ ಟರ್ಮ್ ಆಗುತ್ತೆ ಪೀರಿಯಡ್ ಆಫ್ ಹೋಲ್ಡಿಂಗು. ಸೊ ಬಟ್ ಇನ್ ದಿ ಕೇಸ್ ಆಫ್ ಫೈನಾನ್ಷಿಯಲ್ ಅಸೆಟ್ ಅಂದರೆ ಶೇರ್ಸ್ ಆ್ಯಂಡ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ ಆದರೆ ಶೇರ್ಸ್ ಆದರೆ ಫೈನಾನ್ಷಿಯಲ್ ಅಸೆಟ್ ಆದರೆ ಲೆಸ್ ದ್ಯಾನ್ 1 ಇಯರು ಶಾರ್ಟ್ ಟರ್ಮ್ ಆಗುತ್ತೆ, ಮೋರ್ ದ್ಯಾನ್ 1 ಇಯರ್ ಆದರೆ ಲಾಂಗ್ ಟರ್ಮ್ ಆಗುತ್ತೆ. ಬಟ್ ಇನ್ ದಿ ಕೇಸ್ ಆಫ್ ಅನ್ಲಿಸ್ಟೆಡ್ ಶೇರ್ಸು ಮತ್ತು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ ಆದರೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2 ಇಯರ್ಸ್ ಆದರೆ ಶಾರ್ಟ್ ಟರ್ಮ್ ಆಗುತ್ತೆ, ಮೋರ್ ದ್ಯಾನ್ 2 ಇಯರ್ಸ್ ಆದರೆ ಲಾಂಗ್ ಟರ್ಮ್ ಆಗುತ್ತೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸು ಮತ್ತು ಅನ್ಲಿಸ್ಟೆಡ್ ಶೇರ್ಸ್ ಆದರೆ. ಅದನ್ನು ನಾವು ನೋಡ್ಕೋಬೇಕಾಗುತ್ತೆ. ಫಸ್ಟ್ ನಾವು ಪ್ರಾಬ್ಲಮ್ ನೋಡಿದ ತಕ್ಷಣ ಚೆಕ್ ಮಾಡ್ಕೋಬೇಕಾಗಿರುವಂಥದ್ದು ಅಂದರೆ ಫಸ್ಟ್ ಅದೇ ಶಾರ್ಟ್ ಟರ್ಮ ಲಾಂಗ್ ಟರ್ಮ. ಯಾಕೆ ಅದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ಸು ಬೇರೆ ರೀತಿ ಬರುತ್ತೆ. ಹಾಗಾಗಿ ಫಸ್ಟ್ ಪ್ರಾಬ್ಲಮ್ ನೋಡಿದ ತಕ್ಷಣ ನಾವು ಚೆಕ್ ಮಾಡ್ಕೋಬೇಕಾಗಿರುವಂಥದ್ದು ಶಾರ್ಟ್ ಟರ್ಮ ಅಥವಾ ಲಾಂಗ್ ಟರ್ಮ ಅನ್ನೋದನ್ನು ನಾವು ಚೆಕ್ ಮಾಡ್ಕೋಬೇಕು. ಓಕೆ, ಲೆಟ್ ಅಸ್ ಲುಕ್ ಇನ್ ಟು ದ ಪ್ರಾಬ್ಲಮ್ ಇನ್ ಡೀಟೇಲ್. ನೋಡಿ, ಮಿಸ್ಟರ್ ಎಕ್ಸ್ ಪರ್ಚೇಸಸ್ ಶೇರ್ಸ್ ಆಫ್ ABC ಲಿಮಿಟೆಡ್ ಆನ್ 10/3/2017 and transfers it on 6/6/2019. ನೀವು ಫಸ್ಟ್ ಪಾಯಿಂಟ್ ಔಟ್ ಮಾಡ್ಕೊಳ್ಳಿ. ಪರ್ಚೇಸ್ ಡೇಟು 10/3/2017, ಸೇಲ್ ಡೇಟು 6/6/2019. ಸೊ ಎಷ್ಟು ಡೇಸ್ ಇಟ್ಕೊಂಡಿದ್ದಾನೆ ಅನ್ನೋದನ್ನು ನಾವು ರಫ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ತೀರಾ ಡೇಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಶೇರ್ಸ್ ಆಗಿರೋದ್ರಿಂದ ಇದು ಫೈನಾನ್ಷಿಯಲ್ ಅಸೆಟ್ಗೆ ಏನು ಪ್ರಾವಿಷನ್ ಅಪ್ಲೈ ಆಗುತ್ತೆ, ಮೋರ್ ದ್ಯಾನ್ 1 ಇಯರ್ ಆದರೆ ಲಾಂಗ್ ಟರ್ಮ್ ಆಗುತ್ತೆ, ಲೆಸ್ ದ್ಯಾನ್ 1 ಇಯರ್ ಆದರೆ ಶಾರ್ಟ್ ಟರ್ಮ್ ಆಗುತ್ತೆ. ಅಷ್ಟು ತಿಳ್ಕೊಂಡಿರಬೇಕು. ದೆನ್ ಮಿಸ್ಟರ್ ಎಸ್ ಅಕ್ವೈರ್ಸ್ ಯೂನಿಟ್ಸ್ ಆಫ್ LIC ಮ್ಯೂಚುವಲ್ ಫಂಡ್ ಆನ್ 7/7/2018 ಆ್ಯಂಡ್ ಈ ಟ್ರಾನ್ಸ್ಫರ್ಸ್ ದೀಸ್ ಯೂನಿಟ್ಸ್ ಆನ್ 10/7/2019. 7/7/18 ಪರ್ಚೇಸ್ ಮಾಡಿದಾನೆ, ಸೇಲ್ ಮಾಡಿರೋದು 10/7/2019. ಪೀರಿಯಡ್ ಆಫ್ ಹೋಲ್ಡಿಂಗು 7/7/2018 ಇಂದ 10/7/2019. ಎಷ್ಟು ಇಯರ್ ಬರುತ್ತೆ, ಎಷ್ಟು ಮಂತ್ಸ್ ಬರುತ್ತೆ, ಎಷ್ಟು ಡೇಸ್ ಬರುತ್ತೆ ಅನ್ನೋದನ್ನ ಒಂದು ರಫ್ ಆಗಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ವಿ ಹ್ಯಾವ್ ಟು ಡ್ರಾ ಕನ್ಕ್ಲೂಷನ್ ವೆದರ್ ಇಟ್ ಈಸ್ ಶಾರ್ಟ್ ಟರ್ಮ್ ಆರ್ ಲಾಂಗ್ ಟರ್ಮ್. ದೆನ್ ಅದೇ ರೀತಿ ಮಿಸ್ಟರ್ ಝೆಡ್ ಪರ್ಚೇಸಸ್ ಹೌಸ್ ಪ್ರಾಪರ್ಟಿ ಆನ್ 10/3/2017 ಆ್ಯಂಡ್ ಟ್ರಾನ್ಸ್ಫರ್ಸ್ ಇಟ್ ಆನ್ 6/1/2019. ಇದು ನಾನ್ ಫೈನಾನ್ಷಿಯಲ್ ಅಸೆಟ್ ಆಗಿರೋದ್ರಿಂದ ಬಟ್ ಇಟ್ ಈಸ್ ಹೌಸ್ ಪ್ರಾಪರ್ಟಿ. ಸೊ ಹೌಸ್ ಪ್ರಾಪರ್ಟಿಗೆ ಏನು ಪ್ರಾವಿಷನ್ ಅಪ್ಲೈ ಆಗುತ್ತೆ ಅಂದರೆ 24 ಮಂತ್ಸನ್ನ ನಾವು ತೊಗೋಬೇಕಾಗತ್ತೆ, 2 ಇಯರ್ಸ್ ತೊಗೋಬೇಕಾಗತ್ತೆ. 2 ಇಯರ್ಸ್ಗಿಂತ ಜಾಸ್ತಿ ಇದ್ದರೆ ಲಾಂಗ್ ಟರ್ಮ್ ಆಗುತ್ತೆ, 2 ಇಯರ್ಸ್ಗಿಂತ ಕಡಿಮೆ ಇದ್ದರೆ ಅದು ಶಾರ್ಟ್ ಟರ್ಮ್ ಆಗುತ್ತೆ. ದೆನ್ ಮಿಸ್ಟರ್ ಎಮ್ ಪರ್ಚೇಸ್ಡ್ ಶೇರ್ಸ್ ಆಫ್ ಎ ಕಂಪನಿ ಥ್ರೂ ಎ ಬ್ರೋಕರ್. ಡೇಟ್ ಆಫ್ ಪರ್ಚೇಸು 21/11/2018 ಆ್ಯಂಡ್ ಟ್ರಾನ್ಸ್ಫರ್ಸ್ ಇಟ್ ಆನ್ 6/1/2019. ಹಾಗಾಗಿ ಇದು 2 ವರ್ಷಕ್ಕಿಂತ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತ ನಾವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಫೋರ್ತ್ ಬಂದು ನೋಡಿ, ಮಿಸ್ಟರ್ ಎಮ್ ಪರ್ಚೇಸಸ್ ಶೇರ್ಸ್ ಆಫ್ ಎ ಕಂಪನಿ ಥ್ರೂ ಎ ಬ್ರೋಕರ್ ಮುಖಾಂತರ ಶೇರ್ಸ್ನ ಪರ್ಚೇಸ್ ಮಾಡಿದಾನೆ. ಪರ್ಚೇಸ್ ಮಾಡಿರೋಂಥ ಡೇಟು 21/11/2018 ಮತ್ತು ಆ ಶೇರ್ಸನ್ನು ಏನು ಮಾಡಿದ್ದಾನೆ, ಟ್ರಾನ್ಸ್ಫರ್ ಮಾಡಿದ್ದಾನೆ ವೈಗೆ 5/1/2020ಗೆ. ಬಟ್ ಅದನ್ನು ದಿ ಶೇರ್ಸ್ ಆರ್ ಟ್ರಾನ್ಸ್ಫರ್ಡ್ ಬೈ ಹಿಮ್ ಆನ್ 20/12/2019. 20/12/2019ಗೆ ಅದನ್ನು ಸೇಲ್ ಮಾಡಿದ್ದಾನೆ ಆ ಶೇರ್ಸನ್ನು. ಇದು ಪೀರಿಯಡ್ ಆಫ್ ಹೋಲ್ಡಿಂಗ್ ಚೆಕ್ ಮಾಡ್ಕೋಬೇಕು. ಶಾರ್ಟ್ ಟರ್ಮ್ ಬರುತ್ತೆ, ಶೇರ್ಸ್ ಆಗಿರೋದ್ರಿಂದ ಲೆಸ್ ದ್ಯಾನ್ 1 ಇಯರ್ ಆದರೆ ಶಾರ್ಟ್ ಟರ್ಮ್, ಮೋರ್ ದ್ಯಾನ್ 1 ಇಯರ್ ಆದರೆ ಲಾಂಗ್ ಟರ್ಮ್ ಆಗುತ್ತೆ.
ದೆನ್ ಮಿಸ್ಟರ್ ಕೆ ಪರ್ಚೇಸ್ಡ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್. ಸೊ ಇದಕ್ಕೆ ನಾವು ಚೆಕ್ ಮಾಡ್ಕೋಬೇಕಾಗಿರುವಂಥದ್ದು 3 ವರ್ಷಕ್ಕಿಂತ ಕಡಿಮೆ ಇದೆಯಾ 3 ವರ್ಷಕ್ಕಿಂತ ಜಾಸ್ತಿ ಇದೆಯಾ. ಮತ್ತು ಇನ್ನೊಂದು ಇಲ್ಲಿ ನೋಡಿ, ಕೆ ಪರ್ಚೇಸ್ ಮಾಡಿದಾನೆ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ನ 12/9/2016 ಮತ್ತು ಅದನ್ನು ಗಿಫ್ಟ್ ಕೊಟ್ಟಿದ್ದಾನೆ ಯಾರಿಗೆ, ಜೋಶಿಗೆ 31 ಡಿಸೆಂಬರ್ 2017ಗೆ. ಜೋಶಿ ಏನು ಮಾಡಿದಾನೆ, ಮತ್ತೆ ಅದನ್ನು ಸೇಲ್ ಮಾಡಿದಾನೆ 20/10/2019. ಇದು ಗಿಫ್ಟೆಡ್ ಪ್ರಾಪರ್ಟಿ ಆಗಿರೋದ್ರಿಂದ ನಾವೇನು ಮಾಡಬೇಕು, ಕಾಸ್ಟ್ ಆಫ್ ಅಕ್ವಿಸಿಷನ್ ಯಾವ್ದು ತೊಗೋಬೇಕು ಅಂದರೆ ಕಾಸ್ಟ್ ಟು ದ ಪ್ರೀವಿಯಸ್ ಓನರ್ ತೊಗೋಬೇಕು. ಪ್ರೀವಿಯಸ್ ಓನರ್ ಯಾರು ಇದಕ್ಕೆ, ಕೆ. ಮಿಸ್ಟರ್ ಕೆ ಇಸ್ ದ ಪ್ರೀವಿಯಸ್ ಓನರ್ ಆಫ್ ದಿ ಪ್ರಾಪರ್ಟಿ. ಹಾಗಾಗಿ ಕಾಸ್ಟ್ ಟು ದಿ ಪ್ರೀವಿಯಸ್ ಓನರ್ ವಿಲ್ ಬಿ ಟೇಕನ್ ಆ್ಯಸ್ ದಿ ಕಾಸ್ಟ್ ಆಫ್ ಅಕ್ವಿಸಿಷನ್. ಯಾಕಂದರೆ ಇವನಿಗೆ ಗಿಫ್ಟೆಡ್ ಪ್ರಾಪರ್ಟಿ ಆಗಿರೋದ್ರಿಂದ ಕಾಸ್ಟ್ ಆಫ್ ಅಕ್ವಿಸಿಷನ್ ಇವನಿಗೆ ನಿಲ್ಲ ಆಗಿಬಿಡುತ್ತೆ. ಸೊ ಇಂಥ ಗಿಫ್ಟೆಡ್ ಪ್ರಾಪರ್ಟಿ ಆಗಿದ್ದರೆ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ಏನು ತೊಗೋಬೇಕು ಅಂದರೆ ಕಾಸ್ಟ್ ಟು ದ ಪ್ರೀವಿಯಸ್ ಓನರ್ನ ತೊಗೋಬೇಕಾಗತ್ತೆ. ಇದಿಷ್ಟು ಪಾಯಿಂಟ್ಸು. ಈಗ ಸಲ್ಯೂಷನ್ ನೋಡಿ. ಸಲ್ಯೂಷನ್ ನಂಬರ್ 1, ಸೀರಿಯಲ್ ನಂಬರು, ಅಸಸಿ ಯಾರು, ಕ್ಯಾಪಿಟಲ್ ಅಸೆಟ್ ಯಾವುದು, ಮತ್ತು ಪೀರಿಯಡ್ ಆಫ್ ಹೋಲ್ಡಿಂಗ್ ಎಷ್ಟು ದಿವಸ ಎಷ್ಟು ತಿಂಗಳು ಎಷ್ಟು ವರ್ಷ ಇಟ್ಕೊಂಡಿದ್ದಾನೆ, ನಮ್ಮ ಕನ್ಕ್ಲೂಷನ್ ಏನು, ಆನ್ಸರ್ ಏನು ಅಂತೇಳಿ. ಓಕೆ, ಫಸ್ಟ್ ಟ್ರಾನ್ಸಾಕ್ಷನ್ ನೋಡಿ. ಅವನು ಇಟ್ಕೊಂಡಿರೋವಂಥದ್ದು ಕ್ಯಾಪಿಟಲ್ ಅಸೆಟ್ಟು ಶೇರ್ಸ್ ಆಗಿರೋದ್ರಿಂದ ಲೆಸ್ ದ್ಯಾನ್ 1 ಇಯರು ಶಾರ್ಟ್ ಟರ್ಮ್, ಮೋರ್ ದ್ಯಾನ್ 1 ಇಯರು ಲಾಂಗ್ ಟರ್ಮ್ ಆಗುತ್ತೆ. ಪೀರಿಯಡ್ ಆಫ್ ಹೋಲ್ಡಿಂಗ್ ನೋಡಿ, 10/3/2017ರಿಂದ 6/6/2019ವರೆಗೂ ಇಟ್ಕೊಂಡಿದ್ದಾನೆ. ಸೊ ಹಾಗಾಗಿ ಎಷ್ಟು ಮಂತ್ಸ್ ಹೋಲ್ಡಿಂಗ್ ಬರುತ್ತೆ, 26 ಮಂತ್ಸು 28 ಡೇಸು ಪೀರಿಯಡ್ ಆಫ್ ಹೋಲ್ಡಿಂಗ್ ಆಗುತ್ತೆ. ಹಾಗಾಗಿ ಮೋರ್ ದ್ಯಾನ್ 1 ಇಯರ್ ಆಗಿರೋದ್ರಿಂದ ನಮ್ಮ ಕನ್ಕ್ಲೂಷನ್ ಆನ್ಸರ್ ಏನು ಅಂತ ಹೇಳಿದ್ರೆ ಇದು ಲಾಂಗ್ ಟರ್ಮ್ ಆಗುತ್ತೆ. ದೆನ್ ಸೆಕೆಂಡ್ ಒನ್, ಯೂನಿಟ್ಸ್ ಆಫ್ ಮ್ಯೂಚುವಲ್ ಫಂಡು. ಪೀರಿಯಡ್ ಆಫ್ ಹೋಲ್ಡಿಂಗು 7/7/2018ಇಂದ 10/7/2019ವರೆಗೂ ಇಟ್ಕೊಂಡಿದ್ದಾನೆ. ಸೊ ಅದು ಮಂತ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ 12 ಮಂತ್ಸು 4 ಡೇಸ್ ಬರುತ್ತೆ. 12 ಮಂತ್ಸ್ 4 ಡೇಸ್ ಆಗಿರೋದ್ರಿಂದ ಮೋರ್ ದ್ಯಾನ್ 1 ಇಯರ್ ಆಗಿರೋದ್ರಿಂದ ಇದು ಲಾಂಗ್ ಟರ್ಮ್ ಆಗುತ್ತೆ. ದೆನ್ ಥರ್ಡ್ ಟ್ರಾನ್ಸಾಕ್ಷನ್, ಹೌಸ್ ಪ್ರಾಪರ್ಟಿ. ಸೊ ಹೌಸ್ ಪ್ರಾಪರ್ಟಿಗೆ ಏನು ಪ್ರಾವಿಷನು, ಎನಿಥಿಂಗ್ ಲೆಸ್ ದ್ಯಾನ್ 24 ಮಂತ್ ಶಾರ್ಟ್ ಟರ್ಮ್, ಮೋರ್ ದ್ಯಾನ್ 24 ಮಂತ್ಸ್ ಲಾಂಗ್ ಟರ್ಮ್ ಆಗುತ್ತೆ. ಸೊ ಯಾವುದಕ್ಕೆ, ಅನ್ಲಿಸ್ಟೆಡ್ ಶೇರ್ಸು ಮತ್ತು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ ಆದರೆ 24 ಮಂತ್ಸನ್ನು ತಗೊಳ್ತೀವಿ, ಅದೊಂದು ಎಕ್ಸೆಪ್ಷನ್ನು. ಹಾಗಾಗಿ 24 ಮಂತ್ಸಿಗಿಂತ ಕಡಿಮೆ ಇದ್ದರೆ ಶಾರ್ಟ್ ಟರ್ಮ್ ಆಗುತ್ತೆ, 24 ಮಂತ್ಸಿಗಿಂತ ಜಾಸ್ತಿ ಇದ್ದರೆ ಲಾಂಗ್ ಟರ್ಮ್ ಆಗುತ್ತೆ. ಪೀರಿಯಡ್ ಆಫ್ ಹೋಲ್ಡಿಂಗ್ ನೋಡಿ, 10/3/2017ರಿಂದ 6/1/2019ವರೆಗೂ ಇಟ್ಕೊಂಡಿದ್ದಾನೆ. ಎಷ್ಟು ಮಂತ್ಸ್ ಬರುತ್ತೆ ಅಂದರೆ ಒಂದು ಅಪ್ರಾಕ್ಸಿಮೇಟ್ 21 ಮಂತ್ಸು 27 ಡೇಸ್ ಬರುತ್ತೆ. ಲೆಸ್ ದ್ಯಾನ್ 24 ಮಂತ್ಸ್ ಆಗಿರೋದ್ರಿಂದ ಇದೇನಾಗುತ್ತೆ, ಇದು ಶಾರ್ಟ್ ಟರ್ಮ್ ಆಗುತ್ತೆ. ದೆನ್ ನೆಕ್ಸ್ಟ್ ನೋಡಿ, ಮಿಸ್ಟರ್ ಎಮ್ ಶೇರ್ಸನ್ನು ಇಟ್ಕೊಂಡಿದ್ದಾನೆ. ಹಾಗಾಗಿ ನಮ್ಮ ಕಟ್ ಆಫ್ ಪೀರಿಯಡು 1 ಇಯರ್, 1 ಇಯರ್ಗಿಂತ ಜಾಸ್ತಿ ಇದ್ದರೆ ಲಾಂಗ್ ಟರ್ಮ್ ಆಗುತ್ತೆ, 1 ಇಯರ್ಗಿಂತ ಕಡಿಮೆ ಇದ್ದರೆ ಶಾರ್ಟ್ ಟರ್ಮ್ ಆಗುತ್ತೆ. ಪೀರಿಯಡ್ ಆಫ್ ಹೋಲ್ಡಿಂಗು 2018ರಿಂದ 2019ವರೆಗೂ ಇಟ್ಕೊಂಡಿದ್ದಾನೆ. ಅಂದರೆ ಆಲ್ಮೋಸ್ಟ್ 1 ಇಯರು 1 ಮಂತ್ ಇಟ್ಕೊಂಡಿದ್ದಾನೆ. ಎಕ್ಸಾಕ್ಟ್ 1 ಇಯರು 1 ಮಂತು ನೋಡಿ. 13 ಮಂತ್ಸ್ ಅಂದರೆ 1 ಇಯರು 1 ಮಂತ್, 12 ಮಂತ್ಸು ಪ್ಲಸ್ 1 ತಿಂಗಳು ಎಕ್ಸ್ಟ್ರಾ, 1 ಇಯರ್ 1 ಮಂತ್ ಇಟ್ಕೊಂಡಿದ್ದಾನೆ. ಹಾಗಾಗಿ ಮೋರ್ ದ್ಯಾನ್ 1 ಇಯರ್ ಆಗಿರೋದ್ರಿಂದ ಇದು ಲಾಂಗ್ ಟರ್ಮ್ ಆಗುತ್ತೆ. ದೆನ್ ಫೈನಲಿ ನೋಡಿ, ಡೈಮಂಡು. ಮಿಸ್ಟರ್ ಕೆ ಹೋಲ್ಡ್ಸ್ ಡೈಮಂಡ್. ಕ್ಯಾಪಿಟಲ್ ಅಸೆಟ್ ಏನು ಇಟ್ಕೊಂಡಿದ್ದಾನೆ, ಡೈಮಂಡು. ಇದು ನಾನ್ ಫೈನಾನ್ಷಿಯಲ್ ಅಸೆಟ್ ಆಗಿರೋದ್ರಿಂದ ಪೀರಿಯಡ್ ಆಫ್ ಹೋಲ್ಡಿಂಗು ನಾವು 36 ಮಂತ್ಸ, ಅದಕ್ಕಿಂತ ಜಾಸ್ತಿ ಇದೆಯಾ ಅದಕ್ಕಿಂತ ಕಡಿಮೆ ಇದೆಯಾ ನೋಡ್ಕೋಬೇಕು. ನೋಡಿ ಇಲ್ಲಿ ಎಷ್ಟು ತಿಂಗಳು ಇಟ್ಕೊಂಡಿದ್ದಾನೆ ಅಂತ ಹೇಳಿದ್ರೆ 16ರಿಂದ 16ಕ್ಕೆ ಪರ್ಚೇಸ್ ಮಾಡಿರೋದು, 2016 ಪರ್ಚೇಸ್ ಮಾಡಿರೋದು, ಮತ್ತು ಅವ್ನು ಸೇಲ್ ಮಾಡಿರೋದು 3 ವರ್ಷ ಆದಮೇಲೆ 1 ತಿಂಗಳು ಅಪ್ರಾಕ್ಸಿಮೇಟಾಗಿ ಸೇಲ್ ಮಾಡಿದ್ದಾನೆ. ಸೊ ಪೀರಿಯಡ್ ಆಫ್ ಹೋಲ್ಡಿಂಗು 37 ಮಂತ್ಸ್, 37 ತಿಂಗಳು 8 ದಿವಸ ಇಟ್ಕೊಂಡಿದ್ದಾನೆ. ಅಂದರೆ 3 ವರ್ಷಕ್ಕಿಂತ ಜಾಸ್ತಿ ಇಟ್ಕೊಂಡಿದ್ದಾನೆ, 36 ತಿಂಗಳಿಗಿಂತ ಜಾಸ್ತಿ ಇಟ್ಕೊಂಡಿರೋದ್ರಿಂದ ಅದು ಲಾಂಗ್ ಟರ್ಮ್ ಆಗುತ್ತೆ. ಇದು ನಾವು ಫಸ್ಟ್ ಪ್ರಾಬ್ಲಮ್ ನೋಡಿದ ತಕ್ಷಣ ಚೆಕ್ ಮಾಡ್ಕೋಬೇಕಾಗಿರೋದು ಲಾಂಗ್ ಟರ್ಮ ಶಾರ್ಟ್ ಟರ್ಮ್ ಅಂತ. ಯಾಕಂದರೆ ಕ್ಯಾಲ್ಕುಲೇಷನ್ಸು ಬೇರೆ ಬೇರೆ ರೀತಿ ಬರೋದ್ರಿಂದ ಶಾರ್ಟ್ ಟರ್ಮ್ಗೆ ಬೇರೆ ರೀತಿ ಕ್ಯಾಲ್ಕುಲೇಷನ್ಸ್ ಬರುತ್ತೆ, ಲಾಂಗ್ ಟರ್ಮ್ಗೆ ಬೇರೆ ರೀತಿ ಕ್ಯಾಲ್ಕುಲೇಷನ್ಸ್ ಬರುತ್ತೆ. ಹಾಗಾಗಿ ಫಸ್ಟ್ ನಾವು ಚೆಕ್ ಮಾಡ್ಕೋಬೇಕಾಗಿರೋದು, ಫೈಂಡ್ ಔಟ್ ಮಾಡಬೇಕಾಗಿರೋದು ಲಾಂಗ್ ಟರ್ಮ ಶಾರ್ಟ್ ಟರ್ಮ್. ನೀವು ಈ ಡೇಸನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋವಂಥ ಅವಶ್ಯಕತೆ ಇಲ್ಲ. ನೋಡ್ಕೊಳ್ಳಿ ಇಲ್ಲಿ
ಈಗ ಏನು ನಮ್ಮ ಫಸ್ಟ್ ಪ್ರಾಬ್ಲಮ್ ನೋಡಿದ ತಕ್ಷಣ ಯಾವ ಅಸೆಟ್ ಇದು, ಶೇರ್ಸ್ ಫೈನಾನ್ಷಿಯಲ್ ಅಸೆಟಾ? ಫೈನಾನ್ಷಿಯಲ್ ಅಸೆಟ್ ಆಗಿದ್ರೆ ಎಷ್ಟು ಕಟ್ ಆಫ್ ಪೀರಿಯಡು? 1 ವರ್ಷ. 1 ವರ್ಷಕ್ಕಿಂತ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ನೋಡ್ಕೊಂಬಿಡಿ. 1 ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಇದ್ರ ಮಂತ್ನೆಲ್ಲ ಡೇಸ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋವಂಥ ಅವಶ್ಯಕತೆ ಇಲ್ಲ, ಕನ್ಕ್ಲೂಷನ್ಗೆ ಬಂದುಬಿಡಿ ಇದು ಶಾರ್ಟ್ ಟರ್ಮ್ ಅಥವಾ ಲಾಂಗ್ ಟರ್ಮ್. ಮತ್ತು ನಾನ್ ಫೈನಾನ್ಷಿಯಲ್ ಅಸೆಟ್ಟು 36 ತಿಂಗಳು ಕಟ್ ಆಫ್ ಪೀರಿಯಡ್. 36 ತಿಂಗಳಿಗಿಂತ ಕಡಿಮೆ ಇದೆಯಾ 36 ತಿಂಗಳಿಗಿಂತ ಜಾಸ್ತಿ ಇದೆಯಾ? ಕಡಿಮೆ ಇದ್ದರೆ ಶಾರ್ಟ್ ಟರ್ಮ್ ಆಗುತ್ತೆ, ಜಾಸ್ತಿ ಇದ್ದರೆ ಲಾಂಗ್ ಟರ್ಮ್ ಆಗುತ್ತೆ. ಇಷ್ಟನ್ನು ನಾವು ನೋಡ್ಕೋಬೇಕಾಗುತ್ತೆ. ಹೌಸ್ ಪ್ರಾಪರ್ಟಿ ಮತ್ತು ಇದು ಲ್ಯಾಂಡು ಮತ್ತು ಇದು ನಾನ್ ಲಿಸ್ಟೆಡ್ ಶೇರ್ಸ್ ಆದರೆ 2 ವರ್ಷ ಕಟ್ ಆಫ್ ಪೀರಿಯಡ್. 2 ವರ್ಷಕ್ಕಿಂತ ಕಡಿಮೆ ಇದ್ದರೆ ಶಾರ್ಟ್ ಟರ್ಮ್, 2 ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಲಾಂಗ್ ಟರ್ಮ್. ಇಷ್ಟನ್ನು ನಾವು ಕನ್ಕ್ಲೂಷನ್ ಬರಬೇಕಾಗುತ್ತೆ, ಶಾರ್ಟ್ ಟರ್ಮ ಲಾಂಗ್ ಟರ್ಮ್ ಅಂತ. ಕ್ಯಾಲ್ಕುಲೇಷನ್ಸ್ ಬೇರೆ ಬೇರೆ ಬರೋದ್ರಿಂದ ನಾವು ಆ ರೀತಿ ಚೆಕ್ ಮಾಡ್ಕೋಬೇಕಾಗುತ್ತೆ ಪ್ರಾಬ್ಲಮ್. ಸೊ ಇಲ್ಲಿ ಇದು ಜಸ್ಟ್ ನಾನು ಶಾರ್ಟ್ ಟರ್ಮ ಲಾಂಗ್ ಟರ್ಮ್ ಅಂತೇಳಿ ನೆಕ್ಸ್ಟ್ ಪ್ರಾಬ್ಲಮ್ಸ್ನ ವರ್ಕೌಟ್ ಮಾಡ್ತೀನಿ. ವಿತ್ ದಿಸ್ ಐ ಕನ್ಕ್ಲೂಡ್ ಟುಡೇ ಸೆಷನ್. ಥ್ಯಾಂಕ್ ಯು.